ಮಾಡಿಸ್ತೀರಲ್ಲ, ಇವತ್ತು 2 ಲಕ್ಷ ಕಾರ್ಡ್ ನಾನು ಕರ್ನಾಟಕದಲ್ಲಿ ಮಾಡಿಸಿದ್ದೀನಿ. ಸಾಹೇಬರು ಬೋರ್ಡ್ ಮೆಂಬರ್ ಮಾಡಿದ್ರು ನನ್ನ, ನಮ್ಮ ಬಚ್ಚಾವ್ರು ಸಾಹೇಬರು, ನಮ್ಮ ಸಾಹೇಬ್ರೆ CEO. ಬೋರ್ಡ್ ಮೆಂಬರ್ ಆಗಿ ನಾನು ಕೂತ್ಕೊಳ್ಳಿಲ್ಲ, ಮೀಟಿಂಗ್ ಹೋಗಿ ಕಾಫಿ ಟೀ ಕುಡ್ಕೊಂಡು ತಿಂಗಳು 2,000 ಕೊಡೋದು ಬೋರ್ಡ್ ಮೀಟಿಂಗ್ಗೆ ತಗೊಂಡು ಕೂತ್ಕೊಳ್ಳಿಲ್ಲ. ನಾನು ನನ್ನ ಸ್ವಂತ ದುಡ್ಡು ಹಾಕ್ದೆ, ರಥ ರೆಡಿ ಮಾಡಿದೆ 15 ಲಕ್ಷ ಹಾಕಿ 101 ದಿನ ಇಡೀ ರಾಜ್ಯ ರಥಯಾತ್ರೆ ಮಾಡಿದ್ದೆ. ಏನು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತದೆ, ಏನು ಮಹಿಳೆಯರಿಗೆ ಸೌಲಭ್ಯ ಸಿಗ್ತದೆ, ಏನು ಅಲ್ಪಸಂಖ್ಯಾತರಿಗೆ ಸೌಲಭ್ಯ ಸಿಗ್ತದೆ. ಇಲ್ಲಿ ಸಿದ್ಧಾನಂದ ನಿಂತವನಿಲ್ಲ, ಅವನ ಜೊತೆಲಿ ಹಾಕೊಂಡು 101 ದಿನ ಹೆಂಡತಿ ಮಕ್ಕಳು ಮುಖ ನೋಡಿಲ್ಲ ನಾನು. ಇಡೀ ರಾಜ್ಯ, ಪ್ರತಿ ತಾಲೂಕು, ಜಿಲ್ಲೆ. ಆವಾಗ ಈ ಬೋರ್ಡಲ್ಲಿ 2,000 ಜನ ಗೊತ್ತಾಯ್ತಿದ್ದು. ಸ್ಟಾರ್ಟಿಂಗ್ ಅಲ್ಲಿ 2007ರಲ್ಲಿ 15,000 ಜನ, 15,600 ಜನ, 130 ಕೋಟಿ ದುಡ್ಡಿತ್ತು. 130 ಕೋಟಿ ದುಡ್ಡಿತ್ತು ಬೋರ್ಡಲ್ಲಿ. 15,600 ಜನ ಮಾತ್ರ ಮೆಂಬರ್ ಆಗಿದ್ದು. ಬಚ್ಚವರು ಕಾರ್ಮಿಕ ಮಂತ್ರಿಗಳು ಸ್ವಂತ ಕ್ಷೇತ್ರ ಹೊಸಕೋಟೆ, ಮೊದಲೇ ಕಾರ್ಡ್ ನಾನೇ ರಿಜಿಸ್ಟರ್ ಮಾಡಿದ್ದೆ, ಯಾರು ಆಗಿರ್ಲಿಲ್ಲ. ಅವಾಗ 60 ರೂಪಾಯಿ ಮಾಡಿದ್ರು, 6 ತಿಂಗಳಿಗೆ 70 ರೂಪಾಯಿ ಕೊಟ್ಟರು, 6 ತಿಂಗಳು 60 ಕೊಟ್ಟರು, 6 ತಿಂಗಳು ಮುಂಚೆ ರಿನ್ಯೂವಲ್ ಮಾಡ್ಕೊಳ್ಳೋದು. ಅದನ್ನೇ ಯಾರು ಮಾಡ್ಕೊಂತಿರ್ಲಿಲ್ಲ, ಬರೀ 15,000 ಜನ ಇದ್ರು. ಆಗ ಸಾಹೇಬರಿಗೆ ಗಮನಕ್ಕೆ ತಂದು, ಸಾಹೇಬ್ರೆ ಯಾರು ಬರಲ್ಲ, ಮೆಂಬರ್ ಆಗಲ್ಲ, ಇದಕ್ಕೆ ಏನಾರ ಮಾಡಿ ಒಂದು ಗತಿ ಕಾಣಿಸ್ಬೇಕು ಸಾಹೇಬ್ರೆ ಅಂತೇಳಿ ಅವಾಗ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಗಿ ನೋಂದಣಿ ಮಾಡ್ಕೊಳ್ಳಕ್ಕೆ ಡಿಸ್ಟ್ರಿಕ್ಟ್ ಲೇಬರ್ ಇನ್ಸ್ಪೆಕ್ಟರ್ ಸಾಹೇಬ್ರ ಕಮಿಷನರ್ DLC ಅಲ್ಲೇ ಕಾರ್ಡ್ ಮಾಡ್ಕೋಬೇಕಾಗಿತ್ತು. ಅದನ್ನ ಏನ್ ಮಾಡಿದ್ವಿ, ಸಾಹೇಬ್ರು ನಾವೆಲ್ಲ ಸೇರ್ಕೊಂಡು ಕಾರ್ಮಿಕ ಮಂತ್ರಿ ಮೇಲೆ ಒತ್ತಡ ತಂದು ಪ್ರತಿ ತಾಲೂಕಿನಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಏನಿರ್ತಾರೆ, ವಾರ್ಡಲ್ಲಿ ಏನ್ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರಿಗೆ ನೋಂದಣಿ ಮಾಡೋ ಅಧಿಕಾರ ಕೊಟ್ಟಿವಿ ನಾವು ಪ್ರತಿ ತಾಲೂಕು ಮತ್ತು ವಾರ್ಡ್ಗೆ. ಇಲ್ಲ ಜಿಲ್ಲೆಗೆ ಹೋಗ್ಬೇಕಾಗಿತ್ತು. 6 ತಿಂಗಳಿಗೆ ಏನಿತ್ತು ನೋಂದಣಿ ಮಾಡ್ಕೊಳ್ಳೋದು 60 ರೂಪಾಯಿ ತೆಗೆದು 175 ರೂಪಾಯಿ ಮಾಡಿ 3 ವರ್ಷಕ್ಕೊಂದ್ಸರಿ ರಿನ್ಯೂವಲ್. ಒಂದ್ಸರಿ ಅವ್ನು ಕಾರ್ಡ್ ಮಾಡ್ಕೊಂಡ್ರೆ 3 ವರ್ಷ ರಿನ್ಯೂವಲ್ ಮಾಡಿದ್ವಿ. ಆ ತರ ಮಾಡಿದ್ವಿ. ಬರೀ 5 ಸ್ಕೀಮ್ ಇದ್ದಿತ್ತು. ಇಷ್ಟ ಹೇಳಿ 5 ಸ್ಕೀಮೆ. ಆಕಸ್ಮಿಕ ಸ್ವತ್ತೋದ್ರೆ 10,000 ಕೊಡ್ತಿದ್ದು, ಮದುವೆಗೆ 5,000 ಕೊಡ್ತಿದ್ದು, ಎಜುಕೇಶನ್ಗೆ 4,000, ಆಪರೇಷನ್ಗೆ 50,000. ಇಷ್ಟೇ ಇದ್ದಿದ್ದು 5 ಸ್ಕೀಮೆ. ಅದನ್ನ ನಮ್ಮ ಸಾಹೇಬರು ಬೋರ್ಡು ತಂದು ಒಂದೇ ಸರಿ 13 ಸ್ಕೀಮ್ಗಳನ್ನ ಜಾರಿ ಮಾಡ್ತಾರೆ ನಮ್ಮ ಸಾಹೇಬರು. ನಮ್ಮ ಬಚ್ಚೇಗೌಡ ಸಾಹೇಬರ ಮೇಲೆ ಒತ್ತಡ ತಂದು, ಇಲ್ಲ ಇದು ಮಾಡ್ಬೇಕು ಸಾಹೇಬ್ರೆ. ಅವಾಗ ಇದ್ರದ್ದು ಏನ್ರಿ 130 ಕೋಟಿ ದುಡ್ಡದೆ, ಇವ್ರಿಗೆಲ್ಲ ಹೆಂಗ್ರಿ ದುಡ್ಡು ಕೊಡೋದು ಅಂತ ಸಾಹೇಬರು ಪ್ಲಾನ್ ಮಾಡಿದ್ರು. ದುಡ್ಡು ಬರ್ತಾರೆ ನೋಡ್ರಿ ಅಂತ. ಒಂದೇ ವರ್ಷದಲ್ಲಿ 4,000 ಕೋಟಿ ಬಂತು ಬೋರ್ಡ್ಗೆ. 4,000 ಕೋಟಿ ಇವತ್ತು ನೀವು ಆನ್ಲೈನ್ ಅಲ್ಲಿ ಹಾಕೋಬೇಕು, ಏನಿರ್ಲಿಲ್ಲ ಅವಾಗ. ಸಾಹೇಬ್ರ ಮುಂದೆ ತಗೊಂಡು ಫೈಲ್ ಇಟ್ಬಿಟ್ರೆ ಅಲ್ಲೇ ಚೆಕ್ ಸೆನ ಕೈ ಚೆಕ್ ಕೊಟ್ಬಿಡು. ಬೆಳಗ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮಾನಸ ಚೆಕ್. ಆ ತರ ಕೆಲಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕಣಿಗೆ ಸಾಹೇಬರು ಬಂದಿದ್ದರು. ಸೊ ಈ ಕಾರ್ಮಿಕ ಸಂಘಟನೆ, ಕಾರ್ಮಿಕರು ಕರೆಕ್ಟ್ ಆಗಿ ನಾವು ಅವರಿಗೆ ಸೌಲಭ್ಯಗಳನ್ನು ತಲುಪಿಸಿದ್ರೆ 3.5 ಕೋಟಿ ಜನಕ್ಕೆ ಇವತ್ತು ನಾವು ಸೌಲಭ್ಯಗಳನ್ನು ತಲುಪಿಸಬಹುದು. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನಮ್ಮ ಬೀದಿಯಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮರು, ನಮ್ಮ ರಿಲೇಷನ್ಸ್ ಎಲ್ಲರೂ ಗೌರ್ಮೆಂಟ್ ಕೆಲಸ ಹೋಗ್ತಾರ? ಎಲ್ಲ ಹೋಗ್ತಾರ? ನಿಮ್ ಕುಟುಂಬಗಳಲ್ಲಿ ಎಲ್ಲರೂ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರಾ? ಎಲ್ಲರೂ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡ್ತಾರ? ಇಲ್ಲ ತಾನೆ? ಏನಾರು ಒಂದು ಕೆಲಸ ಮಾಡ್ತಾರಲ್ಲ, ಅವೆಲ್ಲ ಅಸಂಘಟಿತ ಕಾರ್ಮಿಕರು. ಅವನ್ನೆಲ್ಲ ಯಾಕೆ ನೀವು ಮೆಂಬರ್ ಮಾಡ್ಕೊಡ್ದು? ಯಾಕೆ ಮಾಡ್ಕೊಡ್ದು? ಅದನ್ನ ಅವೇರ್ನೆಸ್ ಮಾಡ್ಬೇಕು. ಆ ಫೋನ್ಗಳಲ್ಲಿ ಏನೇನೋ ಹಾಕಂತೀರಿ ಬೆಳಗ್ಗೆ ಆದ್ರೆ ವಾಟ್ಸಪ್ಗಳಲ್ಲಿ, ಈವ್ನಿಂಗು ಗುಡ್ ಮಾರ್ನಿಂಗು ಬದನೆಕಾಯಿ ಸಾರು ಮಾಡಿದ್ಯಾ, ಉಳ್ಳಿಕಾಯಿ ಸಾರು ಮಾಡಿದ್ಯಾ, ಮೀನ್ಲೇ ಪದ್ಯ ಟಿಪ್ಪನ್ನು ಬಾನವ್ರ ನಂಜರಾಯನ ಅವ್ ಬಿಡಿ. ಈ ಸ್ಕೀಮ್ಗಳು ವಾಟ್ಸಪ್ ಅಲ್ಲ, ಇಂಥ ಬೋರ್ಡ್ ಇದೆ, ಇಂಥ ಕಾರ್ ನಾನು ಮಾಡ್ಕೊಂಡಿದ್ದೀನಿ, ಇಂಥ ಜಾಕ್ ಹೋದ್ರೆ ಕಾರ್ ಮಾಡ್ಕೊಡ್ತಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 50 ರೂಪಾಯಿ ಬೆಲೆ ಏನಂತ ನಮಗೆ ಗೊತ್ತಿದೆ. ಕರೋನಾ ಟೈಮಲ್ಲಿ 50 ರೂಪಾಯಿನ 50,000 ತರ ಖರ್ಚು ಮಾಡಿದ್ದೀವಿ. ತಾಯಂದ್ರಲ್ಲಿ ಕೂತಿದ್ದೀರಿ, ತಾಯಂದ್ರು ಬಚ್ಚಿಟ್ಟಿದ್ದ ದುಡ್ಡು ಉಪ್ಪು ಡಬ್ಬದಲ್ಲೋ ಬೇಳೆ ಡಬ್ಬದಲ್ಲೋ ಎಲ್ಲೋ ಇಟ್ಟಿದ್ರಲ್ಲ ಚಿಲ್ಲರೆ ಕಾಸುಗಳು, ಅದರಲ್ಲಿ ನಮ್ಮನ್ನು ಸಾಕಿದಿರಿ ತಾಯಂದ್ರು ಕರೋನಾ ಟೈಮಲ್ಲಿ. ಜ್ಞಾಪಕ ಇದೆಯಾ? 50 ರೂಪಾಯಿ ಬೆಲೆ ಏನು ಅಂತೇಳಿ ಅಷ್ಟು ಕಷ್ಟ ಅನುಭವಿಸಿದ್ದೀವಿ. ಮುಂದೆ ಬರ್ತಕ್ಕಂಥ ಕಾಲ ಏನು ನಾವು ಸುಪ್ಪತ್ತಿಗೆ ಇರಲ್ಲ. ಮುಂದೆ ಬರ್ತಕ್ಕಂಥ ಪ್ರತಿ ದಿನ ಪ್ರತಿ ಕ್ಷಣ ಕಷ್ಟದ ಕಾಲ ಬರ್ತಾ ಇದೆ. ಯುದ್ಧಗಳು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಿಂತಿದೆ. ಯಾವಾಗ ಮುಗಿಯತ್ತದೋ ಗೊತ್ತಿಲ್ಲ, ಪೆಟ್ರೋಲ್ ಡೀಸೆಲ್ ಯಾವಾಗ ಆಗೋಗ್ತದೋ ಗೊತ್ತಿಲ್ಲ, ಎಲ್ಲಂದ್ರೆಲ್ಲ ಗಾಡಿ ಯಾವಾಗ ನಿಂತವೋ ಗೊತ್ತಿಲ್ಲ.
ಎಬೋಲಾ ಅಂತಕ್ಕಂಥ ವೈರಸ್ ಕರೋನಾಕ್ಕಿಂತ ಅಷ್ಟು ಡೇಂಜರಸ್ ವೈರಸ್ ಬೇರೆ ದೇಶಗಳಲ್ಲಿ ಕಾಣಿಸ್ಕೊಂಡಿದೆ. ಅದ್ಯಾವ ಬರ್ತದೋ ಗೊತ್ತಿಲ್ಲ. ಯಾವಾಗ ಲಾಕ್ಡೌನ್ ಆಗ್ತಾವೋ